ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ತಾಲೂಕಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಿಲ್ಲಲಿ, ಅಭಿವೃದ್ಧಿ ಕಾರ್ಯಗಳು ಜರುಗಲಿ. ದೇವರಮನೆ ಮಹೇಶ್. ಕೊಟ್ಟೂರು ಪಟ್ಟಣದ ಪ್ರವಾಸಿ ಮಂದಿರದವಲ್ಲಿ 29/6/2026 ಸೋಮವಾರ ನಡೆದ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಉಚ್ಚವನವರ ಮಂಜುನಾಥ್ ಬಣದ ತಾಲೂಕು ಮತ್ತು ಜಿಲ್ಲಾದ ಎಲ್ಲಾ ಪದಾಧಿಕಾರಿಗಳು ಸೇರಿ ತಾಲೂಕಿನ ಕೆಲವು ನ್ಯೂನ್ಯತೆಗಳ ಬಗ್ಗೆ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ದೇವರಮನೆ ಮಹೇಶ್, ಕ.ರಾ. ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕ.ರಾ. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಕಲ್ಲಾಳು ಪರಶುರಾಮ್ರವರು ತಾಲೂಕಿನ ಅಭಿವೃದ್ಧಿ ಮತ್ತು ಕೆಲವು ಕುಂದುಕೊರತೆಗಳ ಕುರಿತು ಮಾತನಾಡಿದರು. ಕೊಟ್ಟೂರು ತಾಲೂಕಾಗಿ 7-8 ವರ್ಷಗಳು ಕಳೆದರೂ ಯಾವುದೇ ರೀತಿಯ ಅಭಿವೃದ್ಧಿ ಹೊಂದದೇ ಇರುವುದು ಈ ಭಾಗದ ಜನತೆಯ ದೌರ್ಭಾಗ್ಯವೇ ಸರಿ. ಇಲ್ಲಿಯವರೆಗೂ ಕಂದಾಯ ಇಲಾಖೆ ಮತ್ತು ತಾಲೂಕು ಪಂಚಾಯತ್ ಇಲಾಖೆ ಅವು ಬಾಡಿಗೆ ಕಟ್ಟಡಗಳಲ್ಲಿ ನಡೆಯುತ್ತಿವೆ. ಇವೆರಡೂ ಬಿಟ್ರೆ ತಾಲೂಕಿಗೆ ಸಂಬಂಧಪಟ್ಟ ಇತರೆ ಇಲಾಖೆಗಳು ಇಲ್ಲಿಯವರೆಗೂ ಆಗದೇ ಇರುವುದು ಖಂಡನೀಯವಾಗಿದೆ ಎಂದು ತಿಳಿಸಿದರು. ಈ ವರ್ಷದಲ್ಲಿ ತಾಲೂಕಿನಾದ್ಯಂತ ಎಲ್ಲಿಯೂ ಮಳೆ ಬಾರದ ಕಾರಣ ರೈತರು ತುಂಬಾ ಸಂಕಷ್ಟಕ್ಕೀಡಾಗಿದ್ದಾರೆ. ಮಾಡಿರುವ ಸಾಲಗಳನ್ನು ಹೇಗೆ ತೀರಿಸಲಿ ಎಂದು ಚಿಂತೆಗೀಡಾಗಿದ್ದಾರೆ. ಹೀಗಾಗಿ ಸರ್ಕಾರ ತಾಲೂಕನ್ನು ಬರದ ತಾಲೂಕೆಂದು ಘೋಷಿಸಬೇಕು ಮತ್ತು ಪ್ರತಿ ಎಕರೆಗೆ 20,000 ರೂಪಾಯಿ ಹಣವನ್ನು ಪರಿಹಾರವಾಗಿ ನೀಡಬೇಕೆಂದು, ಜೊತೆಗೆ ರೈತರ ಸಾಲ ಮನ್ನಾ ಮಾಡಬೇಕೆಂದು ಸರ್ಕಾರದ ಗಮನಕ್ಕೆ ತಂದರು. ಹಾಗೆಯೇ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ನೆಲೆಸಿದ ಈ ನೆಲದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಾದ ಕಲ್ಲು ಗಣಿಗಾರಿಕೆ, ಮಣ್ಣು ಗಣಿಗಾರಿಕೆ, ಮರಳು ಗಣಿಗಾರಿಕೆ ಮತ್ತು ಅಕ್ರಮ ಮದ್ಯ ಮಾರಾಟ, ರೈತರನ್ನು, ಯುವಕರನ್ನು ದಾರಿ ತಪ್ಪಿಸುವ ಮಾರ್ಗದಲ್ಲಿ ನಡೆಸುವ ಮಟಕಾ ದಂಧೆಗಳು ಎಗ್ಗಿಲ್ಲದೆ ನಡೆಯುತ್ತಿದ್ದರು. ಕ್ಯಾರೆ ಅನ್ನದ ಸಂಬಂಧಪಟ್ಟ ಇಲಾಖೆಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದೆಂದರು. ಸರ್ಕಾರದಿಂದ ಬಂದಂತ ಬಿತ್ತನೆ ಬೀಜಗಳು ಮತ್ತು ರಸಗೊಬ್ಬರ, ಯೂರಿಯಾಗಳನ್ನು ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ದರದಲ್ಲಿ ರೈತರಿಗೆ ಮಾರಾಟ ಮಾಡುವ ರಸಗೊಬ್ಬರದ ಅಂಗಡಿಗಳನ್ನು ಕೂಡಲೇ ರದ್ದುಪಡಿಸಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಮತ್ತು ತಾಲೂಕಿನಲ್ಲಿ ಅಮಾಯಕ ರೈತರಿಗೆ ಇಲ್ಲದ ಆಶೆಗಳನ್ನು ತೋರಿಸಿ ಅವರ ಜಮೀನುಗಳಲ್ಲಿ ಬಲವಂತವಾಗಿ ಪವನ್ ವಿದ್ಯುತ್ ಯಂತ್ರಗಳನ್ನು ನಿರ್ಮಿಸುತ್ತಿರುವುದು, 60 ಕೆವಿ ವಿದ್ಯುತ್ ಕಂಬಗಳನ್ನು ನಿರ್ಮಿಸುವುದು, ಸೋಲಾರ್ ವಿದ್ಯುತ್ ಕಂಪನಿಗಳ ಮೇಲೆ ಕೂಡಲೇ ತಾಲೂಕು ದಂಡಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಅಂತವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ತಾಲೂಕಿನಲ್ಲಿ ಬಡ ಮತ್ತು ಕೂಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚಿರುವುದರಿಂದ ಆಸ್ಪತ್ರೆಯ ವೈದ್ಯರನ್ನು ಮತ್ತು ನರ್ಸರನ್ನು, ಡಿ ಗ್ರೂಪ್ ನೌಕರರನ್ನು ಸರ್ಕಾರ ಕೂಡಲೇ ನೇಮಕ ಮಾಡಿಕೊಂಡು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸೂಕ್ತವಾದ ಚಿಕಿತ್ಸೆಗಳನ್ನು ಒದಗಿಸಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಯಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಪದಾಧಿಕಾರಿಗಳನ್ನು ಎಲ್ಲರ ಸಮ್ಮುಖದಲ್ಲಿ ನೇಮಿಸಿದರು. ಬೂದಿ ನಾಗರಾಜ್ ಜಿಲ್ಲಾ ಉಪಾಧ್ಯಕ್ಷರು, ಬಿ ಹನುಮಂತಪ್ಪ ತಾಲೂಕು ಅಧ್ಯಕ್ಷರು, ಕಾಳಾಪುರ ಹುಲುಗಪ್ಪ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಟಿ ಮಂಜುನಾಥ್, ಕಾನೂನು ಸಲಹೆಗಾರರನ್ನಾಗಿ ಕಾಳಾಪುರ ಚೌದೇಶ್ ಇವರನ್ನು, ಕೊಟ್ಟೂರು ತಾಲೂಕು ಉಪಾಧ್ಯಕ್ಷರನ್ನಾಗಿ ಗೋಣೆಪ್ಪ ಮಂಗನಹಳ್ಳಿ ಇವರನ್ನು ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಪದಾಧಿಕಾರಿಗಳನ್ನಾಗಿ ನೇಮಕ ಮಾಡಿಕೊಳ್ಳಲಾಯಿತು. ರಾಜ್ಯ ಉಪಾಧ್ಯಕ್ಷರಾದ ಕೆ. ಪರಶುರಾಮ್, ಮರಿಯಮ್ಮನಹಳ್ಳಿ, ಜಿಲ್ಲಾಧ್ಯಕ್ಷರು ಬಣಕಾರ್ ಬಸವರಾಜ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಮನೆ ಮಹೇಶ್, ಗ್ರಾಮ ಘಟಕದ ಅಧ್ಯಕ್ಷ ಉಚ್ಚಪ್ಪರ ನಿಂಗಪ್ಪ, ಟಿ. ಮರಿಸ್ವಾಮಿ, ಅಗ್ರಹಾರ ಅಧ್ಯಕ್ಷರು ಸಂಡೂರು ತಾಲೂಕು ಬನ್ನಿಮರದ ಬೀರಪ್ಪ, ಗೋಪ್ಲಾಪುರ, ವಡ್ರಳ್ಳಿ ಚಿತ್ತಪ್ಪ, ಆರನಹಳ್ಳಿ ನಾಗಪ್ಪ, ಬಿ. ಶೇಖಪ್ಪ, ಹೊಸಪೇಟೆ ತಾಲೂಕು ಅಧ್ಯಕ್ಷರು ಸೋಮಣ್ಣ, ಚಿಲಕನಹಟ್ಟಿ, ಬಂಗಾರಪ್ಪ, ಗ್ರಾಮ ಘಟಕ ಕವಿರಾಜ್, ಹೋಬಳಿ ಘಟಕ ಮರಿಯಮ್ಮನಹಳ್ಳಿ ಇನ್ನಿತರು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಸುದ್ದಿ ಸಹಾಯ ರಮೇಶ್ ಅಂಬಳಿ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಳು ಬಂದು ಮಾಧ್ಯಮದ ಮುಖಾಂತರ ಉತ್ತರ ಕೊಡಬೇಕಾಗತ್ತೆ. ಮುಂದೆ ಅದಕ್ಕೇನು ಸರ್ಕಾರ ಸಂಬಂಧಪಟ್ಟ ಇನ್ನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಳು ಅವ್ರ ಮೇಲೆ ಏನ್ ಕ್ರಮ ತಗೊಂತಾರ, ಆ ಕ್ರಮ ತಗೊಂತ ನಾವು ಬಿಡೋದಿಲ್ಲ. ಇದನ್ನ ಮಾಧ್ಯಮದ ಮುಖಾಂತರ ಮೊದಲು ಕಾನೂನು ಬಾಹಿರವಾಗಿ ನಡೀತಕ್ಕಂಥ ಚಟುವಟಿಕೆಗಳು ಕೂಡ್ಲಿ ತಾಲೂಕಿನಲ್ಲಿ ಅವೆಲ್ಲವೂ ನಿಲ್ಲಬೇಕು. ಹಾಗೇನೆ ಕೊಟ್ಟೂರು ತಾಲೂಕು ಏನು ರಚನೆ 8 ವರ್ಷ ಆಗಿದೆ, ಪ್ರತಿಯೊಂದು ಇಲಾಖೆ ಇಲ್ಲಿ ಕಾರ್ಯಾರಂಭ ಆಗೋದು, ಅದು ಸಿಬ್ಬಂದಿ ವರ್ಗ ಆಗಿರ್ಬೋದು, ಅಲ್ಲಿ ಯಂತ್ರೋಪಕರಣ ಆಗಿರ್ಬೋದು, ಬಾಡಿಗೆ ಇದರಲ್ಲಿ ಆದ್ರೂ ಕೂಡ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಒಂದು ವೇಳೆ ನೀವೇನಾದ್ರೂ ಮೀನಾಮೇಷ ಮಾಡಿದ್ರೆ
ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮುನಿಯಪ್ಪರ್ ನೇಮಕ ಮಾಡ್ಯಾರ, ಅವರು ಏನು ಮೀಟಿಂಗ್ ತಗೊಳ್ಳೋ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಆ ಜಿಲ್ಲೆಯ ಮುಂದೆನೆ ನಮಗೆ ತ್ವರಿತವಾಗಿ ಆಶ್ವಾಸನೆ ಕೊಡಬಹುದು. ಇಲ್ಲ ನಾವು ಇಲ್ಲಿಂದ ಏನೇನು ಓಡಾಡ್ತೀವಲ್ಲ ಆ ಖರ್ಚು, ರೈತರ ಖರ್ಚು ಜಿಲ್ಲಾ ಉಸ್ತುವಾರಿ ಸಚಿವರು ಕೊಡ್ಬೇಕಾಗತ್ತೆ. ಈ ರೀತಿ ನಾವು ಒಂದು ದೇಹ ಉದ್ದೇಶಗಳನ್ನು ಇಟ್ಕೊಂಡು ಹಾಗೇನೆ ಸಾಗುವಳಿ ಮಾಡ್ತಕ್ಕಂಥ ರೈತರು ಏನಿದ್ದಾರೆ ಸುಮಾರು 50 ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದಾರೆ. ಬಡವರು ಅವರಿಗೆ ಎಲ್ಲಿ ಭೂಮಿ ಇಲ್ಲ, ಎಲ್ಲೋ ಇದ್ದದ್ದು ಹೊಡ್ಕೊಂಡಿರ್ತಾರೆ, 2 ಎಕರೆ 1 ಎಕರೆ ಹೊಡ್ಕೊಂಡಿರ್ತಾರೆ. ಸರ್ಕಾರ ಈಗಾಗಲೇ ಯಡಿಯೂರಪ್ಪ ಪೀರಿಯಡ್ನಲ್ಲಿ ಫಾರಂ 57 ಆದೇಶ ಮಾಡಿದ್ರು. ಅದು ಅಸಂಬದ್ಧವಾದ ಅವೈಜ್ಞಾನಿಕ ಒಂದು ಕಾಯ್ದೆ ತಂದು ಕೃಷ್ಣ ಬೈರೇಗೌಡರು ಪಟ್ಟಣದಿಂದ 5 ಕಿಲೋಮೀಟರ್ ಪಟ ಕೊಡಕ್ಕೆ ಬರೋದಿಲ್ಲ ಅಂದ್ರು. ಸುಮಾರು ಒಂದು 100 ದನಗಳಿದ್ರೆ